ಆತ್ಮೀಯ ಬಂಧುಗಳೇ, ಏನಿವತ್ತು ರಾಜ್ಯ ಸರ್ಕಾರದ ವಿರುದ್ಧ BJP ಪಕ್ಷ ಹೋರಾಟ ಮಾಡೋದಕ್ಕೆ ಹೊರಟಿದೆ, ಇದರ ಸಂಬಂಧ ಇತಿಹಾಸದುದ್ದಕ್ಕೂ BJP ಏನು ಮಾಡ್ಕೊಂಡು ಬಂದಿದೆ ಅನ್ನೋದ್ರ ಬಗ್ಗೆ ನಾಡಿನ ಜನತೆಯೊಂದಿಗೆ ಮಾತಾಡೋದಕ್ಕೆ ಇವತ್ತು ನಾನು ಮಾಧ್ಯಮದ ಮೂಲಕ ಮುಂದೆ ಬಂದಿದ್ದೇನೆ. ಆತ್ಮೀಯರೇ, ಇವತ್ತು ನಾವು ಈ ರಾಜ್ಯದ ಯಾವುದೇ ಮೂಲೆಗೆ, ರಾಜ್ಯ ಮತ್ತು ದೇಶದ ಯಾವುದೇ ಮೂಲೆಗೆ ಹೋಗಿ ನಾವು ಹಳ್ಳಿಗಳಲ್ಲಿ ವಿಚಾರಿಸಿದಾಗ ಕಾಂಗ್ರೆಸ್ ಸರ್ಕಾರ ನಿಮ್ಗೇನು ಕೊಟ್ಟಿದೆ ಅಂತ ಕೇಳಿದ್ರೆ, ಇಂದ್ರಮ್ಮನ ಮನೆ ಸಿಕ್ಕಿದೆ, ಟೆನೆನ್ಸಿಯಲ್ಲಿ ಭೂಮಿ ಸಿಕ್ಕಿದೆ, ಸಣ್ಣ ಸಣ್ಣ ಪುಟ್ಟ ಕುರಿ ಮೇಕೆ ಎತ್ತಿನ ಬಂಡಿ ಸಾಲಗಳು ಸಿಕ್ಕಿದೆ ಅಂತ ಹೇಳಿ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಆದರೆ ಕಳೆದ 11 ವರ್ಷಗಳಲ್ಲಿ BJP ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಕಳೆದ 70 ವರ್ಷಗಳಲ್ಲಿ ಬಹುಶಃ ಕಾಂಗ್ರೆಸ್ ಬಡವರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ದಲಿತರ ಪರ, ತಳ ಸಮುದಾಯಗಳ ಪರ, ಹಿಂದುಳಿದ ವರ್ಗದವರ ಪರ, ಅಲ್ಪಸಂಖ್ಯಾತರ ಪರ, ಬಡ ಜನತೆಯ ಪರವಾಗಿ ಕೆಲಸ ಮಾಡಿಕೊಂಡು ಅವತ್ತಿಂದ ಇವತ್ತವರೆಗೂ ಬಡವರ ಪರವಾಗೇ ನಿಂತಿರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷ. ಅಂತಹ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಕೋಮುವಾದವನ್ನು ಮೈಗೂಡಿಸಿಕೊಂಡು ಇಡೀ ತಳ ಸಮುದಾಯದ ವಿರುದ್ಧವಾಗಿ ಚಿಂತನೆಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕೋಮುವಾದಿ ಪಕ್ಷಕ್ಕೆ, ಪಕ್ಷದ ನಾಯಕರಿಗಾಗಲಿ, ಅಲ್ಲಿರ್ತಕ್ಕಂಥ ದಲಿತ ಮುಖಂಡರು ಅಥವಾ ದಲಿತರ ಸುಳ್ಳುಗಳನ್ನ ಅವ್ರ ತಲೆಗೆ ತುಂಬಿ ಅವ್ರನ್ನ ಹೋರಾಟಕ್ಕೆ ಕರೆಯುವಂಥ ತಂತ್ರಗಾರಿಕೆ ಮಾಡ್ತಾ ಇರ್ತಕ್ಕಂಥ BJP ಅವರಿಗೆ ಯಾವುದೇ ರೀತಿಯ ಹೋರಾಟ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಕಳೆದ 2013ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಬಹುಮತದ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದೊಂದಿಗೆ ಸರ್ಕಾರ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಹಿಡಿದಂಥ ಕಾಲಘಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ತಳ ಸಮುದಾಯದವರು ನಮ್ಮ ಪರವಾಗಿ ನಿಂತಿರ್ತಕ್ಕಂಥದ್ರಿಂದ ಇವತ್ತು ನಾವು ರಾಜ್ಯ ಸರ್ಕಾರ ನಮ್ಮ ತೆಕ್ಕೆಗೆ ಬಂದಿದೆ. ಹಾಗಾಗಿ ದಲಿತರಿಗೆ ಏನಾದರೂ ಮಾಡಬೇಕು ಅನ್ನೋ ಮನೋಭಾವದಲ್ಲಿ SCP TSP ಯೋಜನೆಯನ್ನು ಅನುಷ್ಠಾನಕ್ಕೆ ತಗೊಂಡ್ಬರ್ತಾರೆ. SCP TSP ಯೋಜನೆಯನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ, ಬಜೆಟಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,08,00,000 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಅನುದಾನವನ್ನು ಮೀಸಲಿಟ್ಟು ಕಳೆದ 2013ರಿಂದ 2018ರವರೆಗೂ 5 ವರ್ಷಗಳ ಕಾಲ ಸುಮಾರು 80,000 ಕೋಟಿಗಳಿಗಿನ್ನ ಅಧಿಕವಾಗಿ ಆ ಒಂದು ಯೋಜನೆಗೆ ಮೀಸಲಿಕ್ಕಿ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅವರಿಗೆ ಉತ್ತೇಜನ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಅದೇ ರೀತಿ 2018ರಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಆಗಿರುವಂಥ ಸಂದರ್ಭದಲ್ಲಿ SCP TSP ಏನು ಯೋಜನೆ ಇರ್ತದೆ ಅದನ್ನು ದುರ್ಬಲಗೊಳಿಸಲಿಕ್ಕೆ 7D ಅನ್ನೋ ಒಂದು ಕಾಯ್ದೆಯನ್ನು ತೊಗೊಂಬರ್ತಾರೆ. ಆ 7D ಅನ್ನೋ ಕಾಯ್ದೆ ಡೀಮ್ಡು ಎಕ್ಸ್ಪೆಂಡಿಚರ್ ಅನ್ನೋ ಒಂದು ಕಾಯ್ದೆ ತೊಗೊಂಬಂದು ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ದಲಿತರಿಗೆ ಸೇರಬೇಕಾಗಿರ್ತಕ್ಕಂಥ SCP TSPಯ ಸಾವಿರಾರು ಕೋಟಿಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ದಲಿತರಿಗೆ ವಂಚಿಸಿರ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಕಠೋರವಾಗಿ ಅದನ್ನು ವಿರೋಧ ಮಾಡ್ತಾರೆ. ಅದರ SCP TSP ಪರವಾಗಿ ನಿಂತ್ಕೊಂಡು ಮಾತಾಡ್ತಾರೆ. ಆ ದಿನಗಳಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರು ಯಾರ್ಯಾರಿದ್ದಾರೆ BJPಯಲ್ಲಿ, ಈ ರಾಜ್ಯದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರಿರ್ಬೋದು, ಅವ್ರ ಜೊತೆಯಲ್ಲಿರ್ತಕ್ಕಂಥ ಪಟಾಲಂ ಯಾರೇ ಇರ್ಬೋದು, ಯಾರೂ ಬಾಯಿ ಬಿಡಲ್ಲ ಇವರು. ಕಾರಣ ಏನು ಅಂದರೆ ಅವ್ರಿಗೂ ಗೊತ್ತಿದೆ BJP ಯಾವತ್ತು ದಲಿತರ ಪರ ಇಲ್ಲ ಅಂತ.
ಇವಾಗ ಹೋರಾಟ ಮಾಡ್ತಾ ಇರ್ತಕ್ಕಂಥವರು ದಲಿತರ ಪರ ಅಲ್ಲ, ಇವರ ಉಳಿವಿಗಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಂತ ನಾಡಿನ ಜನತೆಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಕೇಂದ್ರ ಬಡ್ಜೆಟ್ ಇವತ್ತು ನಮಗೆ ಬಾರಿ ಹೆಚ್ಚು ಕಮ್ಮಿ 50 ಲಕ್ಷ ಕೋಟಿ ಇದೆ ಕೇಂದ್ರ ಬಡ್ಜೆಟ್. ಆ ಕೇಂದ್ರ ಬಡ್ಜೆಟಲ್ಲಿರ್ತಕ್ಕಂಥ ಇದೇ ಛಲವಾದಿ ನಾರಾಯಣಸ್ವಾಮಿ ಇವರು ಪಟಾಲಂ ಏನಿದೆ, ನಮ್ಮ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಸಕ ಸಚಿವರುಗಳು ಮತ್ತು ಲೋಕಸಭಾ ಸದಸ್ಯರುಗಳು ಇವರು ಹೋಗಿ ಮೋದಿ ಸಾಹೇಬ್ರ ಹತ್ರ ಕೂತ್ಕೊಂಡು ನಮಗೆ SCP TSP ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದಂಗೆ ಇಡೀ ದೇಶಾದ್ಯಂತ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ 24.01% ಅಂತ ಏನು ಹೇಳ್ತೀವಿ ನಾವು, 50 ಲಕ್ಷದಲ್ಲಿ ನಮ್ಮ ಪಾಲು 12.5 ಲಕ್ಷ ಕೋಟಿಗಳು ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ತಗೊಂಬರುವಂಥ ಕೆಲಸ ಮಾಡಿದ್ರೆ ನಾವೆಲ್ಲ ಇವ್ರನ್ನ ಒಪ್ಪಬಹುದು. ಆದರೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನೋ ರಾಜ್ಯದಲ್ಲಿ ದಲಿತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕೊಡಿಸೋದ್ರಲ್ಲಿ ವಿಫಲವಾಗಿರ್ತಕ್ಕಂಥ BJP ಸರ್ಕಾರದವರೇ ಇವತ್ತು ದಲಿತರ ಪರ ನಾಟಕ ಮಾಡಿ ಬೆಣ್ಣೆ ಮಾತುಗಳು ಮಾತಾಡೋದಕ್ಕೆ ಬರ್ತಾ ಇದೆ. ಇದನ್ನು ಯಾರೂ ನಾಡಿನ ಜನತೆ ನಂಬಬಾರ್ದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಎರಡು 2023ನೇ ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿಂದೆ BJP ಸರ್ಕಾರ ಇರ್ತದೆ. ಆ ಸಂದರ್ಭದಲ್ಲಿ ಇಡೀ ದಲಿತರೆಲ್ಲ ನಮ್ಗೆ ಓಟ್ ಹಾಕ್ತಾರೆ, ನಾವು ಓಟ್ ಹಾಕಿ ಬಹುಮತ ನಮ್ಗೆ ಬಂದುಬಿಡ್ತದೆ ಅನ್ನೋ ಭ್ರಾಂತಿಯಲ್ಲಿ BJP ಪಕ್ಷ ಇರ್ತದೆ. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ನೇರವಾಗಿ ದಲಿತರು BJP ಪಕ್ಷನ ತಿರಸ್ಕಾರ ಮಾಡೋ ಮೂಲಕ BJP ಪಕ್ಷದ ಜೊತೆಯಲ್ಲಿ ನಾವಿಲ್ಲ ಅಂತೇಳಿಬಿಟ್ಟು ದಲಿತ ಸಮುದಾಯ ನಿರೂಪಿಸ್ಕೊಳ್ಳುತ್ತೆ. ಇದ್ರ ಜೊತೆಯಲ್ಲಿ ಅತ್ಯಧಿಕ ಬಹುಮತದ ಸಮುದಾಯ ತಿರಸ್ಕಾರ ಮಾಡೋ ಮೂಲಕ ದಲಿತರು ಮತ್ತು ಅಲ್ಪಸಂಖ್ಯಾತರು ಇಬ್ಬರು ಕಾಂಗ್ರೆಸ್ ಜೊತೆಯಲ್ಲಿ ಹೋಗೋದ್ರ ಮೂಲಕ ಸುಮಾರು 136 ಸೀಟುಗಳು ಬರೋದ್ರ ಜೊತೆಯಲ್ಲಿ ನಿಷ್ಕಳ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು. ಈ ಕೊಟ್ಟಂತಹ ಸಂದರ್ಭದಲ್ಲಿ ದಿಗ್ಭ್ರಾಂತರಾದ BJPಯವರು ಇವತ್ತು ಬೇರೆ ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ಅಂತಂದರೆ, ಇಷ್ಟು ದಿನಗಳ ಕಾಲ ನಾವು ಹಿಂದುತ್ವವಾದಿಗಳು, ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಮಾತಲ್ಲಿ ಯಾವುದೇ ಕಾರಣಕ್ಕೂ ದಲಿತರು ಮತ್ತು ಕೆಲವು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇವ್ರು ಯಾರೂ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಾ ಇದ್ದಂಥ ಈ ನಾಯಕರು ಇವತ್ತು BJP ನಾಯಕರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ಕಾಂಗ್ರೆಸ್ಸು ದಲಿತರನ್ನ ವಿರೋಧ ಮಾಡ್ಕೊಂಬಂದಿದೆ, ನಾವು ಕಾಂಗ್ರೆಸ್ನ ಉದ್ಧಾರ ಮಾಡೋರು ನಾವೇ, ಕಾಂಗ್ರೆಸ್ಸು ನಿಮ್ಮನ್ನು ಉದ್ಧಾರ ಮಾಡಲ್ಲ, ಕಾಂಗ್ರೆಸ್ನ ನೀವು ವಿರೋಧ ಮಾಡಬೇಕು ಅಂತೇಳ್ಬಿಟ್ಟು ಕಾಂಗ್ರೆಸ್ ಅವರ ಮೇಲೆ ದಲಿತರನ್ನ ಎತ್ತು ಕಟ್ಟುವಂಥ ಹೋರಾಟಗಳು ಮಾಡುವಂಥ ಕುತಂತ್ರಗಳು ಮಾಡೋದಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಕುತಂತ್ರಗಳು ವ್ಯರ್ಥ ಪ್ರಯತ್ನ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಅನಾದಿ ಕಾಲದಿಂದ ಮನುವಾದನ ಮೈಗೂಡಿಸ್ಕೊಂಡು ಬಂದಿರತಕ್ಕಂಥವರು ದಲಿತರನ್ನ ನಮ್ಮನ್ನು ಉದ್ಧಾರ ಮಾಡ್ತೀರಿ ಅಂತ ನಾವು ಯಾವ ಕಾರಣಕ್ಕೂ ನಾವು ಕನಸಲ್ಲೂ ಕೂಡ ಅದನ್ನ ನಾವು ನೆನೆಯಲ್ಲ ಅಂತ ತಮ್ಗೆ ಹೇಳ್ತಾ, ದಲಿತ ಸಮುದಾಯದವರ ಹೇಳಿಕೆಯನ್ನು ಇವತ್ತೇನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಅವರು ಪಟಾಲಂ, ಇವ್ರನ್ನ ಯಾವುದೇ ಕಾರಣಕ್ಕೂ ಯಾರು ದಲಿತ ಸಮುದಾಯದವರು ನಂಬಾರ್ದು, ಇವರು ಬೆಣ್ಣೆ ಮಾತುಗಳಿಗೆ ಬೆರಗಾಗಬಾರ್ದು, ಇವರ ಒಂದು ಸುಳ್ಳಿನ ಸಾಮ್ರಾಜ್ಯ ಕಟ್ಟಲಿಕ್ಕೆ ಬರ್ತಾ ಇರ್ತಕ್ಕಂಥವ್ರನ್ನ ತಿರಸ್ಕಾರ ಮಾಡಬೇಕು ಅಂತ ನಾನು ಈ ಮೂಲಕ ನಾಡಿನ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.